ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಕಾಲ್ ಕಟ್ ಮಾಡಿದೆ? ಅದು ನನ್ನ ಫ್ರೆಂಡ್ ಮೋನಿಶ್ದು. ಅತ್ತೆಮ್ಮ, ಏನೋ ಯೋಚನೆಯಲ್ಲಿದ್ದೀರಾ? ಹೌದಮ್ಮ, ಪ್ರೀತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಅವನ ರೂಮ್ನಲ್ಲಿ ಅವನ ಫೋನ್ ರಿಂಗ್ ಆಗ್ತಾ ಇತ್ತು. ಎಂ ಅನ್ನೋ ಹೆಸರಿಂದ ಕಾಲ್ ಬರ್ತಾ ಇತ್ತು. ಮತ್ತೆ ಮತ್ತೆ ಕಾಲ್ ಬರ್ತಾ ಇದೆಯಲ್ಲ ಅಂತ ನಾನೇ ಹೋಗಿ ರಿಸೀವ್ ಮಾಡಕ್ ನೋಡಿದೆ. ಅಷ್ಟೊತ್ತಿಗೆ ಪ್ರೀತು ನನ್ನ ಕೈಯಿಂದ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡ್ದ. ಕೇಳಿದ್ದಕ್ಕೆ ಯಾರೋ ಫ್ರೆಂಡ್ ಅಂತ ಹೇಳ್ದ. ಅಯ್ಯೋ, ಇಷ್ಟೇನಾ ವಿಷಯ? ಅವ್ರ ಫೋನ್ ತೆಗೆದು ಮಾತಾಡಿಲ್ಲ ಅಂತ ನೀವಿಷ್ಟು ಯೋಚನೆ ಮಾಡ್ತಿದ್ದೀರಾ? ನಾನು ಬೇರೆ ಇನ್ನೇನೋ ಅಂದ್ಕೊಂಡೆ. ಇಲ್ಲಮ್ಮ ಪಾರ್ವತಿ, ಈ ವಿಷಯನ ಅಷ್ಟು ಹಗುರವಾಗಿ ತಗೊಳಕ್ಕಾಗಲ್ಲ. ಈಗಿನ ಕಾಲದ ಹುಡುಗರು ತಮ್ಮ ಫ್ರೆಂಡ್ಸ್ ಹೆಸರುಗಳನ್ನ ಏನೇನೋ ತಮಾಷೆ ಹೆಸರುಗಳನ್ನಾಗಿ ಫೋನ್ನಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಪ್ರೀತು ಕೂಡ ಹಾಗೆ ಮಾಡಿರ್ಬೋದು. ಆದರೆ ಅಂಥ ಹೆಸರಿನಿಂದ, ಆ ನಂಬರ್ನಿಂದ ಫೋನ್ ಬಂದಾಗ ಅವನು ನಮ್ಮ ಎಲ್ಲರ ಎದುರಿಗೆ ಮಾತಾಡಲ್ಲ. ಯಾಕೆ? ಹಿಂದೆ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಕೂತಿದ್ದಾಗ ಶತ್ರು ಅನ್ನೋ ಹೆಸರಿನಿಂದ ಫೋನ್ ಬಂತು, ನೆನ್ಪಿದ್ಯಾ? ಇವನು ನನ್ನ ಹಳೆ ಫ್ರೆಂಡು. ಇವನ ಹೆಸರು ಶತ್ರುಘ್ನ ಅಂತ. ನಾವಿವನ್ನ ರೇಗ್ಸಕ್ಕೆ ಅಂತ ಶತ್ರು ಅಂತ ಕರಿತೀವಿ. ಅವತ್ತು ಶತ್ರು ಅನ್ನೋ ಹೆಸರಿಂದ ಫೋನ್ ಬಂದಾಗ್ಲೂ ಅವನು ನಮ್ಮೆಲ್ಲರ ಮುಂದೆ ಕಾಲ್ ರಿಸೀವ್ ಮಾಡಲಿಲ್ಲ, ಮಾತಾಡಲಿಲ್ಲ. ಇವತ್ತು ಎಂ ಅನ್ನೋ ಹೆಸರಿಂದ ಫೋನ್ ಬಂದಾಗ್ಲೂ ಅವನು ಮಾತಾಡಲಿಲ್ಲ. ಎಲ್ರ ಮುಂದೆ ಅರುಂಧತಿಗೂ ಪ್ರೀತು ವರ್ತನೆಗೂ ಏನೂ ಸಂಬಂಧ ಇರಲ್ಲ ಅಂತ ನಾನು ಹೇಳಿದ್ರು ಕೂಡ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಶುರುವಾಗಿತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.